ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಮಾಡೋಣ ಅನ್ಕೊತಿದ್ದೀನಿ. ತುಂಬ ದಿವಸ ಆಯ್ತು ನಾನು ವ್ಲಾಗ್ ಮಾಡಿ, ಅದಕ್ಕೆ ಇವತ್ತು ಮಾಡೋಣ ಅನ್ಕೊತಿದ್ದೀನಿ. ಇವತ್ತು ಲಿಖಿತ ಬರ್ತಿದ್ದಾಳೆ, ಯಾಕಂದರೆ 2 ಡೇಸ್ ಬ್ಯಾಕು, ಇವತ್ತು ಟ್ಯೂಸ್ಡೇ, ಸಂಡೇ ಫ್ರೆಂಡ್ಶಿಪ್ ಡೇ ಆಯಿತು. ಅವತ್ತು ಅವಳು ಬ್ಯುಸಿಯಾಗಿದ್ಲು, ಬ್ಯಾಂಗ್ಳೂರಿಗೆ ಹೋಗಿದ್ಲು, ಅದಕ್ಕೆ ನಾವೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕಾಗಿಲ್ಲ, ಸೆಲೆಬ್ರೇಷನ್ ಮೀಟ್ ಆಗೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಮೀಟ್ ಆಗೋಣ ಅನ್ಕೊತಿದ್ದೀವಿ, ಫಿಕ್ಸ್ ಮಾಡ್ಕೊಂಡಿದ್ವಿ. ಅವಳು ಬರ್ತಾಳೆ ಅಂತ 11 ಗಂಟೆಗೆ. ಟೈಮ್ ಬಂದು ಇವಾಗ 8:15 ಆ ಥರ ಆಗಿದೆ. ನಾನು ಇನ್ನೂ ಚಿಕನ್ ತರಿಸಿಕ್ಕಿದ್ವಿ, ಸುಬ್ಬು ಕೆಲ್ಸಕ್ಕೆ ಹೋಗಿದ್ದಾರೆ, ನಾನು ಮಾಡಬೇಕು. ಬಿರಿಯಾನಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಸುಬ್ಬು ಅವ್ರ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗೋಗಿತ್ತು ಅಂತ ಹೇಳ್ಬಿಟ್ಟು, ನನಗೆ ನನ್ನ ಫೇವ್ರೆಟ್ ಪ್ಲೇಸ್ ಇದೆ, ಇದು ಬಿಸಿಲು ಹೊಡಿತಿದೆ, ನನ್ನ ಫೇವ್ರೆಟ್ ಪ್ಲೇಸ್ ಇದೆ, ಇಡ್ಲಿ ದೋಸೆ ಎಲ್ಲ ಸಕ್ಕತ್ತಾಗಿರುತ್ತೆ, ಅಲ್ಲಿ ಇಡ್ಲಿ ತರಿಸಿದ್ದೀನಿ. ಸುಬ್ಬು ತಿಂದ್ಬಿಟ್ಟು ಹೋದ್ರು, ಮಸಾಲೆ ದೋಸೆ ತಿಂದ್ಬಿಟ್ಟು ಹೋದ್ರು ಅವರು. ನನಗೆ ಇಡ್ಲಿ ತಂದಿಕ್ಕಿದ್ದಾರೆ, ಇಡ್ಲಿ ತಿನ್ನಬೇಕು. ಮೋಕ್ಷಿತಾಗೂ ಇಡ್ಲಿ ತಿನ್ನಿಸ್ದೆ, ಅದು ಸಕ್ಕತ್ತಾಗಿರುತ್ತೆ, ನನಗೆ ಇಷ್ಟ. 20 ರೂಪೀಸ್ ಅಷ್ಟೇ, 4 ಇಡ್ಲಿ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ಇವಾಗ ತಿಂದ್ಬಿಟ್ಟು ಆಮೇಲೆ ಕುಕ್ ಮಾಡಬೇಕು. ಫುಲ್ ಕ್ಲೀನಾಗಿ ನೋಡ್ಸಲ್ಲ ಕುಕ್ ಮಾಡೋದು, ಏನೇನು ಮಾಡಿದೆ ಅಂತ ನೋಡಿಸ್ತೀನಿ. ಅವಳು ಬಂದಮೇಲೆ ಕೂಡ ನೋಡಿಸ್ತೀನಿ. ಇವತ್ತು ಡೇ ಹೆಂಗಿರುತ್ತೆ ನೋಡೋಣ ಬನ್ನಿ. ಇಡ್ಲಿ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ, ಸ್ವಲ್ಪ ತಣ್ಣಗೆ ಹೋಗಿದೆ, ಯಾಕಂದರೆ ನಾನು ಲೇಟಾಗಿ ತಿಂತಿದ್ದು, ಮೋಕ್ಷಿತಾಗಿ ತಿನ್ನಿಸಿ. ಸಕ್ಕ ಟೇಸ್ಟಿಯಾಗಿರುತ್ತೆ. ಈಗ ಇಲ್ಲಿ ಚಿಕನ್ ಗ್ರೇವಿ ಬಾಯ್ಲ್ಡ್ ಆಗ್ತಾ ಇದೆ. ಚಿಕನ್ ಗ್ರೇವಿ ಸ್ವಲ್ಪ ಬಿರಿಯಾನಿಗೆ ಇಕ್ಕಿದ್ದೀನಿ, ಇಲ್ಲಿ ಕಬಾಬ್ ಕಲಸಿಕ್ಕಿದ್ದೀನಿ. ಈಗ ಚಿಕನ್ ಗ್ರೇವಿ ಆಗಿ ಬಿರಿಯಾನಿ ವಿಸಿಲ್ ಬಂದ್ಬಿಟ್ರೆ ರೆಡಿ ಆಗುತ್ತೆ. ಮತ್ತು ಅವಳು ಬಂದಮೇಲೆ ಕಬಾಬ್ ಸುಡೋಣ, ತಣ್ಣಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸುಡಲ್ಲ ಕಬಾಬ್, ಅವಳು ಬಂದಮೇಲೆ ಸುಡ್ತೀನಿ. ಅದಾದರೆ ಆದಂಗೆ ಇನ್ನೇನು ಮಾಡೋಷ್ಟಿರಲ್ಲ. ಅವಳು ಇನ್ನೂ ಒಂದು 1/2 ಅವರಲ್ಲಿ ಬರ್ಬೋದು. ಅಷ್ಟರಲ್ಲಿ ಮೋಕ್ಷಿತಾಗೆ ಏನಾದ್ರು ತಿನ್ನಿಸೋದು ಮಾಡಬೇಕು. ಸ್ವಲ್ಪ ರೆಡಿ ಆಗಬೇಕು, ಎಲ್ಗೋ ಹೋಗಬೇಕು. ನಿಮಗೂ ನೋಡ್ತೀನಿ ಎಲ್ಗೋಗ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ ಬಂದ್ಬಿಟ್ಟು ನೇಲ್ ಪಾಲಿಶ್ ಹಾಕ್ಕೊಂಡಿರೋದು ಅಲ್ದಿರಾ ಇವಾಗೆಲ್ಲ ಸೆಟ್ಟೆಲ್ಲ ಕಿತ್ತಿ ನೋಡ್ತಾ ಇದ್ದಾಳೆ. ಮುಚ್ಚಿಬಿಟ್ಲೇಕೆ ನೋಡ್ತೀನಂದೆ, ಮತ್ತೆ ಎತ್ತಿಕ್ಬೇಕಂದು ಸೋಂಬೇರಿ ಕನೇ ನೀನ. ಇದೆಲ್ಲ ನೋಡಿ ಅವಳು ಕೂದಲು. ಮಂಗಳವಾರ ಕಟ್ ಮಾಡಿಸ್ಕೊಂತಾರೆ ಹೇರೋ. ಮೋಕ್ಷಿತ ಬಿರಿಯಾನಿ ತಿಂತಿದ್ದಾಳೆ, ನಾವು ಶಾಪಿಂಗ್ ಹೋಗ್ಬೇಕು, ಅದಕ್ಕೆ ಇವಳು ಶಾಪಿಂಗ್ ಅಂತ ಕರ್ಕೊಂಡು ಹೋಗ್ತಾಳೆ, ನನಗೆ ಜಾಸ್ತಿ ಖರ್ಚಾಗುತ್ತೆ. ಬಜಾರ್ಗೆ ಹೋಗ್ತಾ ಇದ್ದೀವಿ, ಶಾಪಿಂಗ್ ಸ್ವಲ್ಪ ಇದೆ, ಶಾಪಿಂಗ್ ಮಾಡ್ಕೊಂಡು ಬರೋಕ್ಕೆ. ಗಾಡಿ ಗಾಡಿ ಶಾಪಿಂಗ್ ಹೋಗ್ಬಿಟ್ಟು ಹಂಗೆ ಏನೇನು ತೊಗೊತೀವಿ, ಏನು ಮಾಡ್ತೀವಿ ಅಂತ ನಿಮಗೆ ನೋಡಿ. ಮೋಕ್ಷಿತ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏಯ್ ಮೋಕ್ಷಿತ ಅಳ್ತಾಳೆ, ಸುಮ್ಮನೆ ಇರು. 80 ನೋಡು, ವಾಸ್ಗಳಿದ್ರೆ ಚೆನ್ನಾಗಿರುತ್ತೆ. ವರಲಕ್ಷ್ಮಿ ಹಬ್ಬಕ್ಕೆ ಇಕ್ಕಕ್ಕ ಮಾತ್ರ ಐತಲ್ಲ ರೆಡಿ ಆಡು. ఎవరు ఓ నీదా తూకం లెక్కనా? ఎంత గ్రాము? 7 రూపీస్. బ్లాక్ అయ్యల 5 years మన గ్యారెంటీ వస్తుంది. 10 years 15 years ఏమనైతే కిలోకి 500 చార్జెస్. రీపాలిష్ అవుతుంది, లేదంటే రీప్లేస్ చేసి కొత్త ఐటమ్ వచ్చేస్తుంది. ప్లేటింగ్ సిల్వర్ ప్లేటింగ్ తరానా? జర్మన్ సిల్వర్ ఇది. ಎಲ್ಲ 2.5 1.5 ಅಲ್ಲೇ ಇದಾರಪ್ಪ. ಇಲ್ಲ ನೀವು ನೋಡ್ತಾ ಇರೋದು ಅಷ್ಟಿದೆ, ಇನ್ನೂ ಜಾಸ್ತಿ ನೋಡಿಲ್ಲ. ಇದು ನೋಡಿ 6 ಇದು, ಇದು 4.5. ಇನ್ನು ಹೆವಿ ಐಟಮ್ ದೀಪ ಬಂದು 9000. ಜಾಸ್ತಿ ಆದ್ರೆ ತಗೊಳಕ್ಕಾಗಲ್ಲ, ಬೆಳ್ಳಿನೇ ತಗೊಂಬೋದಲ್ಲ ಅನ್ನೋ ಫೀಲಿಂಗ್. ಬೆಳ್ಳಿ ಇವಾಗ ಎಷ್ಟಿದೆ? 95,000 ಕಿಲೋ ಇದೆ. ಇದು ಏನೇ ಆಗಲಿ 10 years ಯೂಸ್ ಮಾಡಿ ನೋಡಿ ಗಾಯ್ಸ್, ಹಸು ಹೋಗ್ಬಿಟ್ಟಿದೆ ಅದ್ರಲ್ಲಿ. ಸಿಕ್ತಾ ಬಂದ್ಬಿಡ್ತಾ? ಅದೇನು ಲೋತಿಲ್ಲ ಅನ್ಸುತ್ತೆ. ಇರೋ ಸೂಮ್ ಮಾಡ್ತೀನಿ. ನಿನ್ನ ನೋಡಕ್ ಆಗ್ತಲ್ಲೇ. ಸೆನ್ಸೇಷನಲ್. ಅಯ್ಯ ಪಾಪ, ಕಷ್ಟ ಆಗ್ತದೆ. ಅದು ಟ್ರೈ ಮಾಡ್ತಿದೆ ಮೇಲಕ್ಕೆ ಬರ. ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಹೆಂಗೋಗ ಬಾವಿ ಅದು ಹೆಲ್ಪ್ ಮಾಡಕ್ಕೆ.
ಕಲ್ಲಗಳು ಬೇರೆ ಐತೆ, ಅದನ್ನೊಬ್ರು ಎಳಿಯೋಕ್ಕಾಗಲ್ಲ. ಅದು ನೋಡಿ ಬಂತ ಇರೋ ಸ್ಟೈಲ್ ರಾಣಿ ಹೆಂಗ್ ಬರ್ತಾಯ್ತಾ? ಏನು ಹಿಂಗೆ ಬಿದ್ದೋಯ್ತಾ? ಯಾರು ಇಲ್ಲಿ ಎಲ್ಲಿ ಶಾಸ್ತಿಂದ ಮ್ಯಾಪ್ ಯಾಪ್ ಗೊತ್ತಿಲ್ಲ ಯಾವುದು. ಇದು ನೋಡೋದು ನೋಡ, ಅದು ಅವ್ರ ಸ್ಕೂಲ್ ಅವ್ರದಂತೆ. ಇವ್ರು ನೋಡು, ಇವು ಏಯ್ ನೀನು ನಂಗೆ ಟೆನ್ಷನ್ ಕೊಡ್ಬೇಡ. ಎಲ್ಲ ಆಗ್ತಾರದ ನೀನು? ಎಲ್ಲ ಆಗ್ತಾರದ ಗಾಡಿ ಓಡಿಸೋದು. ಪಯ ಮತ್ತೆ ನೋಡಿ ಗಾಡಿ ಓಡಿಸೋ ಬರಲ್ಲ ಅವಳ್ಕ. ನೆಗಿತವ್ರು ಅವರು. ಪಾರ್ಲರ್ಗೆ ಹೋಗಿದ್ವಲ್ಲ, ಅದು ಏನು ತಂದೆ ಅಂತ ನಿಮ್ಗೆ ನೋಡಿಸ್ತೀನಿ. ಅವಳು ಸ್ವಲ್ಪ ಅರ್ಜೆಂಟಾಗಿತ್ತು, ಹೋಗ್ಬೇಕಾಗಿತ್ತು, ಮಳೆ ಬೀಳೋ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಟಕ್ ಟಕ್ ಟಕ ಅಂತ ಹೊರಟೋದ್ಲು. ವಾಲೆಟ್ ಕೂಡ ಅವಳ ಪರ್ಸಲ್ಲೇ ಮರ್ತೋದು, ಬ್ಯಾಗಲ್ಲಿ ನಾನು ಬ್ಯಾಗ್ ಎತ್ಕೊಂಡು ಹೋಗಿರಲಿಲ್ಲ. ಬಹುಶಃ ಎತ್ಕೊಂಡಿದ್ನಲ್ವ, ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತಂದು ಕೊಡ್ತಾಳೆ, ಇಲ್ಲಾಂದರೆ ಫೋನ್ಪೇ ಮಾಡಿಸ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ಎತ್ಕೊಂಬ ಅಂತ ಹೇಳ್ತೀನಿ. ಇವಾಗ ಐಸ್ ಕ್ರೀಮ್ ನಾನು ಇದು ತೊಗೊಂಡೆ. ನಾವು ಇದು ತೊಗೊಂಡು ಸುಧಾ ಮನೆಗೆ ಹೋಗಿ ಮೋಕ್ಷಿತನ ಎತ್ಕೊಂಡು ಆಮೇಲೆ ಫಿಶಸ್ ತೊಗೊಂಡು ಬರೋಷ್ಟರಲ್ಲಿ ಕರ್ಗೋಗ್ಬಿಟ್ಟಿದೆ. ಅದಕ್ಕೆ ಫ್ರೀಝರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದು ಬೀಳಿಸ್ತಾ ಇದ್ದೀನಿ ನಾನು, ಪಕ್ಕ ನಾನು ವೇಸ್ಟ್ ಮಾಡ್ತಿದ್ದೀನಿ ಇವಾಗ. ನೆಕ್ಸ್ಟ್ ಇದು ನಾನು ಯಾವತ್ತೂ ತಿಂದಿಲ್ಲ, 30 ರೂಪೀಸ್ ಇದೆ ಇದು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇದನ್ನು ಟ್ರೈ ಮಾಡೋಣ. ಇದು ಕೊರಿಯನ್ನಲ್ಲಿ ನಾನು ನೋಡಿದ್ದೀನಿ ಈ ಥರ ತಿನ್ನೋದು. ಇಂಡಿಯಲ್ಲಿ ಇದೆ ಅಂತ ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಇದು ತೊಗೊಂಡಿದ್ದೀನಿ. ಇನ್ನೂ ಟ್ರೈ ಮಾಡ್ತೀನಿ ಹಿಂಗೆ ಅಂತ ಹೇಳ್ಬಿಟ್ಟು. ಕರೆಂಟ್ ಇಲ್ಲ, ಏನು ಇನ್ನು ಗಟ್ಟಿ ಆಗಿಲ್ಲ ಅದು. ನೆಕ್ಸ್ಟ್ ಬಂದು ಫಿಶಸ್ಸು ಕಾಣಿಸ್ತಾ ಇದೆಯಾ? ಚಿಕ್ಕ ತಂದು ಯಾವಾಗೂ ದೊಡ್ಡ ತೊಗೊಂಬರ್ತೀನಿ, ಎಲ್ಲ ಸೊತ್ತೋಗ್ತವೆ. ಅದಕ್ಕೆ ಈ ಸತಿ ಚಿಕ್ಕ ತೊಗೊಂಬಂದಿನಿ. ಇವು ನೋಡೋಣ ಎಷ್ಟು ದಿನ ಇರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನು ಏನೇನು ತೊಗೊಂಡೆ ಹೆಂಗೆ ಮಾಡಿಸ್ತೀನಿ ರೀ. ಫಿಶಸ್ ತೊಗೊಂಡೆ. ಇದು ಬಂದು 80 ರೂಪೀಸ್, ಚಿಕ್ಕ ಗೋಲ್ಡ್ ಲೈನ್ ಬಂದಿದೆ. ಇದು ಕಲರ್ ಸ್ವಲ್ಪ ಇರೋದು 60 ರೂಪೀಸು. ನಾನು ಏನು ಮಾಡ್ತಾಯಿದ್ದೆ ಅಂದರೆ ಅವ್ರು ತುಂಬ ಗೊತ್ತಿರೋರು, ನಾನು ಯಾವಾಗೂ ಹೋಗಲ್ಲೇ ತೊಗೊಂಬರೋದು. ಅದಕ್ಕೆ ಇಷ್ಟು ನನಗೆ 200 ಕೊಟ್ಟರು. ನಾನು ಏನು ಹೇಳ್ತೀನಿ ಅಂದರೆ, ಫಿಶಸ್ ಬಾರ್ಗಿಂಗ್ ಮಾಡಿ ತೊಗೊಬೋದು. ನಾನು ಇವಾಗ ಬಾರ್ಗಿಂಗ್ ಮಾಡಿ ತೊಗೊಂಬರ್ತೀನೋ ಆವಾಗ ಸೊತ್ತೋಗ್ತವೆ. ಅದಕ್ಕೆ ನಾನು ಬಾರ್ಗಿಂಗ್ ಏನು ಮಾಡಿಲ್ಲ, ನಿಮ್ಗೆ ಸಂತೋಷ, ನಿಮ್ಗೆ ಎಷ್ಟು ಇಷ್ಟ ಬಂದಿದೆ ಅಷ್ಟು ಕೊಡಿ, 200 ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು 7 ಕೊಟ್ಟಿದ್ದಾರೆ. 7 ಇದೆ, ಇದರಲ್ಲಿ 7 ಇದೆ. ನೆಕ್ಸ್ಟ್ ಬಂದು ನಾನು ಏನು ಅಷ್ಟೊಂದು ಶಾಪಿಂಗ್ ಮಾಡಿಲ್ಲ. ಜರ್ಮನ್ ಸಿಲ್ವರ್ ನೋಡ್ಸಿದ್ನಲ್ವ, ನೋಡಿದೆ. ನನಗೆ ನೋಡೋಣ, ಓಲ್ಡಲ್ಲಿ ಇಕ್ಕಿದ್ದೀನಿ, ನನ್ನ ಹೇಳ್ತೀನಿ ನಿಮಗೆ ತೊಗೊತೀನೋ ಅಲ್ವಾ ಅಂತ ಹೇಳ್ಬಿಟ್ಟು. ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಹೇಳ್ತೀನಿ ಸುಬ್ಬುಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸುಬ್ಬುನ ಕೇಳ್ತೀನಿ, ಅವ್ರೇನೋ ತೊಗೊಂಡ್ರೆ ತೊಗೊತೀನಿ, ಇಲ್ಲಾಂದರೆ ನೆಕ್ಸ್ಟ್ ಇದು ವಾಶ್ರೂಮಲ್ಲಿ ಇಕ್ಕೋದಂತೆ. ಸ್ಮೆಲ್ ಚೆನ್ನಾಗಿದೆ, ನೋಡೋಣ. ಯಾವತ್ತು 35 ರೂಪೀಸ್ ಇದೆ ಇದು ಓಪನ್ ಮಾಡಿ ಇರಬೇಕನ್ಸುತ್ತೆ. ಕವರ್ ಇದೆ ಅದಕ್ಕೆ, ನೋಡೋಣ ಹಿಂಗೆ ಬರ್ಕೋಬೇಕು. ಚೆನ್ನಾಗಿದೆ ಸ್ಮೆಲ್ಲು. ನೆಕ್ಸ್ಟ್ ಬಂದಿದ್ದು ತೊಗೊಂಡೆ, ಇದು 35 ಇದೆ. ಇದು ಕೂಡ ಇದು ಬಾಚನ್ಗೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇದರಲ್ಲಿ ಬ್ರಷಸ್ಸು, ಸಿಸರ್ಸು, ಇಲ್ಲ ಟೂತ್ಪೇಸ್ಟು ಆ ಥರ ಇಟ್ಕೊಬೋದು, ಇಲ್ಲ ಚೌಟಿಗೆ ಇಟ್ಕೊಳೋ ಥರ ಕೊಟ್ಟಿದ್ದೆ. ನಾನು ತಲೆ ಬಾಚನ್ಗೆ ಇಟ್ಕೊಳಕ್ಕೆ ತೊಗೊಂಬಂದಿದ್ದೆ ಇದನ್ನು. ನಾನೇನು ತೊಗೊಂಡೆ ಅಂತ ಹೇಳಿದ್ನಲ್ಲ, ಮತ್ತು ನೆಕ್ಸ್ಟ್ ಇಟ್ಕೊಂಡೆ ಈ ಟೀ ಶರ್ಟು. ನನಗೆ ಇದು ಇಷ್ಟ ಆಯ್ತು ಅಲ್ಲಿ ನೋಡಿದ ತಕ್ಷಣ. ನಾನು ಇನ್ನೂ ತೊಗೊಳೋಣ ಅಂದ್ಕೊಂಡೆ. ಅಲ್ಲಿ 270, 250 ಇಲ್ಲ 150 ಆ ರೇಂಜ್ ಚೆನ್ನಾಗಿದೆ ಟೀ ಶರ್ಟ್ಸು. ನೋಡೋಣ ಅಂತ ತೊಗೊಂಡೆ. ಇದಕ್ಕೆ ಮತ್ತೆ ಸಪ್ರೇಟಾಗಿ ನಾನು ಹೋಗಿ ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಏನಾದ್ರು ಇಷ್ಟ ಆದರೆ ತೊಗೊಳೋಣ ಅಂತ ನೋಡಿದೆ. ನನಗೆ ಇದು ಇಷ್ಟ ಆಯಿತು, ಸುಬ್ಬುಗಿದು, ನನಗಲ್ಲ. ಇದು ನಂಗೆ ಇಷ್ಟ ಆಯಿತು ಹೇಳ್ಬೇಕಾದ್ರೆ. ನಂಗೆ ವೇರ್ ಮಾಡಬೇಕಂತಿದೆ, ಆದರೆ ಸುಬ್ಬು ವೇರ್ ಮಾಡಲಿ. ಬೇಕಂದರೆ ನೆಕ್ಸ್ಟ್ ಟೈಮು ವಾಶ್ಗೆ ಹಾಕಿದಾಗ ಇನ್ನೊಂದು ಸರಿ ನಾನು ಯೂಸ್ ಮಾಡ್ತೀನಿ. ಆಮೇಲೆ ಫಸ್ಟ್ ಅವರೇ ಯೂಸ್ ಮಾಡಲಿ, ಯಾಕಂದರೆ ನಾನು ಯಾವಾಗೂ ನಾನೇ ಯೂಸ್ ಮಾಡಿ ನನಗೇ ತೊಗೊತೀನಿ ಜಾಸ್ತಿ, ಅವ್ರು ತೊಗೊಳಲ್ಲ. ಅವರು ಜಾಸ್ತಿ ಶಾಪಿಂಗ್ ಮಾಡಲ್ಲ, ನಾನೇ ಜಾಸ್ತಿ ಮಾಡೋದು. ಅದಕ್ಕೆ ಈ ಟಿ ಶರ್ಟ್ ಅವ್ರಿಗೆ ತೊಗೊಂಡಿದ್ದೀನಿ. ಇದು ಬಂದು 180 ರೂಪೀಸ್ ಇದೆ.
ಅದ್ರ ಮೇಲೆ ಬರ್ದಿದೆ ಅಂದರು ಇದರಲ್ಲಿ ಬರ್ದಿದೆ, ಸುಳ್ಳು ಹೇಳ್ತಿರೋದು. ಬರ್ದಿದೆ 180 ರುಪೀಸ್. ಚೆನ್ನಾಗಿದೆ ಟೀ ಶರ್ಟ್, ನಮ್ಗೆ ತುಂಬ ಸಾಫ್ಟ್ ಆಗಿದೆ. ಇದು ಸುಬ್ಬುಗೆ. ಇಷ್ಟೇ ನಾನು ಶಾಪಿಂಗ್ ಮಾಡಿರೋದು. ಇನ್ನೂ ಶಾಪಿಂಗ್ ಇದೆ, ಮದುವೆಗೆ ಶಾಪಿಂಗ್ ಇದೆ. ಇದು ಲಿಖಿತ ನೆಕ್ಸ್ಟ್ ಟೈಮ್ ಬರ್ತಾಳೆ. ಇವಾಗ ಮೋಸ್ಟ್ಲಿ ಎತ್ಕೊಂಡು ಎಲ್ಲಿ ತಿರ್ಗೋಕ್ಕಾಗಲ್ಲ ಅಷ್ಟೊಂದು ಅಂತೇಳ್ಬಿಟ್ಟು ನಾವು ಅಷ್ಟೊಂದು ಶಾಪಿಂಗ್ ಮಾಡಿಲ್ಲ. ನೆಕ್ಸ್ಟು ಸಂಡೇ ಇಲ್ಲಾಂದ್ರೆ ಅದಕ್ಕೆ ನೆಕ್ಸ್ಟ್ ಸಂಡೇ ಟ್ರೈ ಮಾಡ್ತೀನಿ ಶಾಪಿಂಗ್ ಮಾಡೋಕ್ಕೆ. ಯಾಕಂದರೆ ಮತ್ತು ನೆಕ್ಸ್ಟ್ ಸಂಡೇ ಬಂದು ಹಬ್ಬ ಬರುತ್ತೆ, ನೋಡಬೇಕು ಯಾವಾಗ ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನನಗೂ ಗೊತ್ತಿಲ್ಲ. ಶಾಪಿಂಗ್ ಮಾಡಿದಾಗ ವೀಡಿಯೋ ಮಾಡಿ ನೋಡಿಸ್ತೀನಿ. ನೋಡಿದ್ರಲ್ವ ಈ ವಿಡಿಯೋ ಇನ್ನು ನೈಟ್ ಆಗೋಯ್ತು, ಮಳೆ ಕೂಡ ಬೀಳ್ತಿದೆ. ಅದಕ್ಕೆ ವಿಡಿಯೋನ ಎಂಡ್ ಮಾಡೋಣ ಅನ್ಕೊತಿದ್ದೀನಿ. ನೋಡಿದ್ರಲ್ವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತ ತಿಳಿಸಿ. ತುಂಬ ಗ್ಯಾಪ್ ತೊಗೊಂಡೆ ನಡುವೆ ವೀಡಿಯೋ ಮಾಡಿಲ್ಲ, ಮಾಡ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡೋಣ ಅನ್ಕೊತಿದ್ದೀನಿ. ನೋಡೋಣ ನಿಮ್ಗೇನಾದ್ರು ಯಾವ ಥರದ್ದು ವರಲಕ್ಷ್ಮಿ ಹಬ್ಬ ಬರ್ತೈತಿಲ್ವ, ನಿಮ್ಗೆ ಯಾವ ಥರ ಏನಾದರೂ ಈ ಥರ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಮಾಡ್ತೀನಿ, ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇವಾಗ ನೋಡಿದ್ರಲ್ವ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.